ಹಾಯ್ ಫ್ರೆಂಡ್ಸ್, ಲೋಕ kannada ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ಮೇಕಪ್ ಲುಕ್ ಹೇಗಿದೆ? ಸೊ ಈ ಮೇಕಪ್ ಲುಕ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ಹೇಗೆ ಮಾಡ್ಕೋಬೇಕು, ಸಿಂಪಲ್ ಆಗಿ ತುಂಬ ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ನೋಡಿ. ಹಾಗೆ ತುಂಬ ಜನರು ನೀವು ಕೇಳ್ತಾ ಇದ್ರಿ ಮೇಕಪ್ ಬ್ಲಾಗ್ ಮಾಡಿ ಅಂತ. ಸೊ ನಿಮಗೋಸ್ಕರ ಅಂತಲೇ ನಾನು ಇವತ್ತು ಟೈಮ್ ಮಾಡಿಕೊಂಡು ಈ ಮೇಕಪ್ನ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ತಡ ಮಾಡದೆ ಈ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಯಾವುದೇ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಸ್ಟು ನಾನಿಲ್ಲಿ ಡರ್ಮಾವ್ಯೂ ಹೈಡ್ರಾ ಕ್ಲಿನ್ಸರ್ನ ಬಳಸಿ ಫೇಸ್ ವಾಶ್ನ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಬೇರೆ ಯಾವುದಾದ್ರೂ ರೆಗ್ಯುಲರ್ ಆಗಿ ಬಳಸೋದನ್ನು ಕೂಡ ಬಳಸ್ಕೋಬೋದು. ಆದರೆ ಈ ಪ್ರಾಡಕ್ಟ್ಸ್ಗಳಲ್ಲಿ ಟಾಕ್ಸಿನ್ಸ್, ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಇದನ್ನು ಟೀನೇಜರ್ಸ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ನ್ಯೂಟ್ರಿಡರ್ಮ್ ಮಾಯ್ಶ್ಚರೈಸಿಂಗ್ ಲೋಷನನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ. ಅದು ಅಲ್ಲದೆ ನೀವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಈ ಲೋಷನ್ನ ಹಚ್ಕೊಳ್ಳೋದ್ರಿಂದ ನಿಮ್ಮ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಇರಿಸ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಡರ್ಮಾವ್ಯೂ ಮಾಯ್ಶ್ಚರೈಸಿಂಗ್ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನಿಮ್ಮ ಕೈಗಳಿಗೆ, ಕಾಲುಗಳಿಗೆ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ಸ್ಕಿನ್ ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ. ಹಾಗೆ ನೀವು ವ್ಯಾಕ್ಸ್ ಅಥವಾ ಶೇವಿಂಗ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ಕಟ್ ಆಗುತ್ತೆ. ನಾನು ಇದನ್ನು ನಮ್ಮ ಚಿನಿಮಾಗೂ ಕೂಡ ಬಳಸ್ತೀನಿ. ಹಾಗೆ ಈ 3 ಪ್ರಾಡಕ್ಟ್ಸ್ಗಳು ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಚೆಕ್ ಮಾಡಿ. ಫ್ರೆಂಡ್ಸ್, ಈಗ ಸ್ಕಿನ್ ಕೇರ್ ಮುಗಿದಿದೆ, ಮೇಕಪ್ ಸ್ಟಾರ್ಟ್ ಮಾಡೋಣ. ಮೇಕಪ್ಪಲ್ಲಿ ಫಸ್ಟು ಪ್ರೈಮರ್ ಅಪ್ಲೈ ಮಾಡಬೇಕು. ಸೊ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾರ್ಮಲ್ ಟು ಆಯಿಲಿ ಅನ್ನೋ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಪ್ರೈಮರ್ ಯೂಸ್ ಮಾಡ್ಕೊಳ್ಳಿ. ತುಂಬ ಜನರು ಪ್ರೈಮರ್ ಅಪ್ಲೈನೇ ಮಾಡೋದಿಲ್ಲ. ಅಪ್ಲೈ ಮಾಡೋದೇನು ಇಂಪಾರ್ಟೆಂಟ್ ಅಲ್ವಾ, ಮೇಕಪ್ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಅನ್ಕೋತಾರೆ. ಆದರೆ ಸ್ಕಿನ್ ಡ್ಯಾಮೇಜ್ ಆಗ್ದಲೇ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಪ್ರೈಮರ್ನ ಅಪ್ಲೈ ಮಾಡಬೇಕು. ನಾವು ಬಳಸುವಂತಹ ಪ್ರಾಡಕ್ಟ್ಸ್ ನಮ್ಮ ಸ್ಕಿನ್ ಒಳಗಡೆ ಹೋಗೋದಿಲ್ಲ. ಸೊ ಈಗ ಪ್ರೈಮರ್ ಅಪ್ಲೈ ಮಾಡಾಗಿದೆ ಅಲ್ವಾ, ನೆಕ್ಸ್ಟ್ ಫೌಂಡೇಶನ್ ಅಪ್ಲೈ ಮಾಡಬೇಕು. ಅದು ಕೂಡ ಅಷ್ಟೇ, ನಾನು ನಾರ್ಮಲ್ ಟು ಆಯಿಲಿ ಅನ್ನೋ ಫೌಂಡೇಶನ್ನ ತೊಗೊಂಡಿದ್ದೀನಿ. ನಾನು ನಾರ್ಮಲ್ ಆಗಿ ಬಂದುಬಿಟ್ಟು ಲಿಕ್ವಿಡ್ ಫೌಂಡೇಶನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಏಕೆಂದರೆ ನಂದು ಆಯಿಲಿ ಸ್ಕಿನ್ ಅಲ್ವಾ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ನನಗೆ ಹೆಚ್ಚಾಗಿ ಇಷ್ಟ ಆಗೋದು ಲಿಕ್ವಿಡ್ ಫೌಂಡೇಶನ್ ಇಷ್ಟ ಆಗುತ್ತೆ. ನನ್ನ ಹತ್ರ ಇದು ಬಂದುಬಿಟ್ಟು ತುಂಬ ಲೈಟರ್ ಶೇಡ್ ಇದೆ. ಇದು ನನ್ನ ಸ್ಕಿನ್ಗೆ ಅಷ್ಟಾಗಿ ಸೂಟ್ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ಇನ್ನೊಂದು ಶೇಡ್ನ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಹೇಳಬೇಕು ಅಂದರೆ ಸುಮಾರು ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ. ಫಿಟ್ ಮೀ ನಾನು ಇತ್ತೀಚೆಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಲೈಟರ್ ಶೇಡು ಮತ್ತು ಡಾರ್ಕರ್ ಶೇಡ್ನ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಡಾಟ್ ಇಟ್ಕೊಂಡು ಬ್ಯೂಟಿ ಬ್ಲೆಂಡರ್ನಿಂದ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು, ಅಥವಾ ಮೇಕಪ್ ಬ್ರಷ್ನಿಂದ ಕೂಡ ಮಾಡ್ಬೋದು. ಬ್ಲೆಂಡರ್ನ ಒಂದ್ಸಲ ನೀರಿನಲ್ಲಿ ಚೆನ್ನಾಗಿ ಒದ್ದೆ ಮಾಡಿಕೊಂಡು ನೀರೆಲ್ಲ ಹಿಂಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೇಕು. ಈ ರೀತಿ ನಿಮ್ಮ ಮುಖಕ್ಕೆ, ಕುತ್ತಿಗೆಗೆ ಮತ್ತು ಕಿವಿಗಳಿಗೆ ಎಲ್ಲ ಕಡೆನೂ ನಾವು ಫೌಂಡೇಶನ್ನ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಕನ್ಸೀಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಕನ್ಸೀಲರ್ ಬಂದುಬಿಟ್ಟು ನಾನು ಹೊಸದಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು ಬ್ರಷ್ ಥರ ಬಂದಿದೆ, ಚೆನ್ನಾಗಿದೆ. ನನಗೆ ಈ ಥರ ಹೊಸ ಪ್ರಾಡಕ್ಟ್ಸ್ಗಳನ್ನು ಟ್ರೈ ಮಾಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದರಿಂದ ನಾನು ಕಲಿತೀನಿ, ನಿಮಗೂ ಹೇಳಲಿಕ್ಕೂ ಹೆಲ್ಪ್ ಆಗುತ್ತೆ ನನಗೆ. ಫ್ರೆಂಡ್ಸ್, ನಿಮಗೆ ಯಾವ ಜಾಗದಲ್ಲಾದರೆ ಡಾರ್ಕ್ ಆಗಿರುತ್ತೆ, ಈಗ ಕಣ್ಣಿನ ಕೆಳಗಡೆ ಡಾರ್ಕ್ ಆಗಿರುತ್ತೆ ಅಥವಾ ಬಾಯಿ ಹತ್ರ ಕಪ್ಪಗಾಗಿರುತ್ತೆ ನೋಡಿ, ಆ ಜಾಗದಲ್ಲಿ ಕನ್ಸೀಲರ್ ಅಪ್ಲೈ ಮಾಡೋದ್ರಿಂದ ಸೊ ಅದು ಆದಷ್ಟು ಹೈಡ್ ಮಾಡ್ಬೋದು. ಸೊ ನಾನು ಇದನ್ನು ಬ್ಲೆಂಡ್ ಮಾಡ್ಕೋತೀನಿ ಈಗ. ನೆಕ್ಸ್ಟ್ ನಾನು ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು ಅಥವಾ ಲೂಸ್ ಪೌಡರ್ ಮನೇಲಿ ಇರುತ್ತಲ್ವ, ಸೊ ಯಾವ ಬ್ರ್ಯಾಂಡ್ ಆದರೂ ಲೂಸ್ ಪೌಡರ್ ಯೂಸ್ ಮಾಡ್ಕೋಬೋದು. ಸೊ ಇದು ಕೂಡ ನಾನು ಇವತ್ತು ಫಿಟ್ ಮಿನೇ ಯೂಸ್ ಮಾಡಿದ್ದೀನಿ. ಅಂದರೆ ಇದೆಲ್ಲ ನಾನು ರೀಸೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಲ್ವ. ಸೊ ಫಸ್ಟು ಟ್ರೈ ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ನನಗೆ ಯಾವುದೇ ಒಂದು ಚೆನ್ನಾಗಿ ಅನಿಸಿಲ್ಲ ಅಂದರೂ ನಾನು ನಿಮಗೆ ಹೇಳೋಕ್ಕೂ ಹೋಗೋದಿಲ್ಲ. ಇದು ಟ್ರೈ ಮಾಡಿದ್ದೀನಿ, ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ನೆಕ್ಸ್ಟ್ ಐ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸೊ ಇವತ್ತು ನಾನು ಪಿಂಕ್ ಮತ್ತು ಪೀಚ್ ಕಲರ್ನಲ್ಲಿ ಸ್ಯಾರಿ ಹಾಕೋತಾ ಇರೋದ್ರಿಂದ ಸೊ ಆ ಕಾಂಬಿನೇಷನ್ನಲ್ಲೇ ನಾನು ಐ ಶ್ಯಾಡೋನ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ನಾನು ಬಂದುಬಿಟ್ಟು ನೋಡಿ ಸ್ವಲ್ಪ ಡಾರ್ಕರ್ ಶೇಡ್ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ಪಿಂಕಿಶಲ್ಲಿ ಡಾರ್ಕ್ ತೊಗೊಂಡಿದ್ದೀನಿ. ಅದಾದ ನಂತರ ಈಗ ಲೈಟ್ ಪಿಂಕ್ ಯೂಸ್ ಮಾಡ್ತಾ ಇದ್ದೀನಿ.
ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಐ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಮಜಾ ಇರುತ್ತೆ. ಅದು ಕಲರ್ಸ್ ಹಾಕೋತೀವಲ್ಲ ತುಂಬಾ ಖುಷಿ ಕೊಡುತ್ತೆ. ಸ್ಟಾರ್ಟಿಂಗ್ನಲ್ಲಿ ನನಗೆ ತುಂಬಾ ಇರಿಟೇಟ್ ಫೀಲ್ ಆಗ್ತಾಯಿತ್ತು, ಬಟ್ ಯಾವಾಗ ನಾನು ಹಾಕ್ಕೊಳ್ಳೋದನ್ನು ಕಲ್ತ್ನೋ ಸೊ ಆವಾಗ ನನಗೆ ತುಂಬಾ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನೀವು ಕೂಡ ಅಷ್ಟೇ ನಿಧಾನಕ್ಕೆ ಕಲಿತೀರಾ, ಒಂದೊಂದು ದಿವಸ ಒಂದೊಂದನ್ನು ಟ್ರೈ ಮಾಡಿ. ಅಂದರೆ ಯಾವಾಗ ಮೇಕಪ್ ಮಾಡ್ತೀರಲ್ವ, ಹೊಸದನ್ನು ಟ್ರೈ ಮಾಡಿ ನೀವು ಕೂಡ ಚೆನ್ನಾಗಿ ಹಾಕ್ಕೊಳ್ಳೋದನ್ನು ಕಲಿತೀರಾ. ಸೊ ನಾನು ತುಂಬ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಓವರ್ ಕಲರ್ಸ್ ಏನು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಬ್ಲಷ್ ಇರುತ್ತೆ, ಮತ್ತು ಕಂಟೋರ್ ಇರುತ್ತೆ, ಹೈಲೈಟರ್ ಇರುತ್ತೆ. 3 ಒಂದರಲ್ಲೇ ಇರೋದ್ರಿಂದ ನಮಗೆ ಏನು ಖರ್ಚು ಕೂಡ ಜಾಸ್ತಿ ಆಗೋದಿಲ್ಲ. ಹಾಗೆ 3 ಒಂದೇ ಪ್ಯಾಲೆಟ್ನಲ್ಲಿರೋದ್ರಿಂದ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈಗ ಕಂಟೋರ್ ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ನಮ್ಮ ಚಿನ್ನಿಬಾ ಯಾವಾಗ ಎದ್ದೊಳ್ತಾಳೆ ಅಂತ ಭಯ. ಅಷ್ಟರಲ್ಲಿ ಮೇಕಪ್ ಮುಗಿದ್ಬಿಟ್ರೆ ಚೆನ್ನಾಗಿರುತ್ತೆ. ಅವಳು ಎದ್ಮೇಲಂತೂ ಇಷ್ಟು ಸಮಾಧಾನದಿಂದ ಮೇಕಪ್ ಮಾಡ್ಕೊಳಕ್ಕಾಗಲ್ಲ ನಾನು. ಸೊ ನಾವು ಕಂಟೋರ್ ಅಪ್ಲೈ ಮಾಡೋದ್ರಿಂದ ಫೇಸ್ ಸಣ್ಣದಾಗಿ ಕಾಣುತ್ತೆ. ಕೆಲವರಿಗೇನು ಮುಖ ದಪ್ಪ ಕಾಣುತ್ತೆ, ಆ್ಯಂಡ್ ಮೇಕಪ್ ಹಾಕ್ಕೊಂಡ್ಮೇಲೆ ಏನು ಇನ್ನೂ ಬೇರೆ ಥರ ಆಗಿಬಿಡುತ್ತೆ. ಸೊ ನಾವು ಮುಖ ಸಣ್ಣದಾಗಿ ಕಾಣಬೇಕು ಅಂದರೆ ಕಂಟೋರ್ ಅಪ್ಲೈ ಮಾಡಬೇಕು. ಈ ಪಾರ್ಟ್ಗೆ ಮತ್ತು ಮೂಗಿನ ಮೇಲೆ ಅಪ್ಲೈ ಮಾಡೋದ್ರಿಂದ ಸಣ್ಣದಾಗಿ ಕಾಣುತ್ತೆ ಫೇಸ್. ನಾನು ಆ್ಯಕ್ಚುಲಿ ಬ್ರಷ್ ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ, ಇರೋ ಬ್ರಷ್ನ ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಬ್ರಷ್ಗಳು ಇಲ್ಲ ನನ್ನ ಹತ್ರ. ಈಗ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಸುಮಾರು ಬ್ಲಷ್ಗಳನ್ನು ಯೂಸ್ ಮಾಡಿದ್ದೀನಿ, ಬಟ್ ನನಗೆ ತುಂಬ ಇಷ್ಟ ಆಗಿರೋದು ಶುಗರ್ ಪ್ಯಾಲೆಟ್ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬ್ಲಷ್ ಅಪ್ಲೈ ಮಾಡಿಕೊಂಡು. ಸೊ ನೆಕ್ಸ್ಟ್ ನಾನು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ಐಲೈನರ್ ಬಂದುಬಿಟ್ಟು ನಾನು ಲ್ಯಾಕ್ಮಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಅದು ಅಲ್ಲದೆ ನಾವು ಡೈಲಿ ಐಲೈನರ್ ಹಾಕ್ಕೋಬೇಕು ಅಂದರೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಪೆನ್ಸಿಲ್ ಇಷ್ಟಪಡ್ತಾರೆ, ಬಟ್ ನನಗೆ ಈ ಥರ ವಾಟರ್ ಪ್ರೂಫ್ ತುಂಬ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆಲ್ಲ. ನಾನು ಈ ಟೈಮ್ ಸ್ವಲ್ಪ ಐಲೈನರ್ ಬಂದುಬಿಟ್ಟು ತಿಕ್ಕಾಗಿ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಲ್ಲ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಯಾವಾಗೂ ಲೆನ್ಸ್ ಹಾಕ್ಲಿಕ್ಕೆ ಇಷ್ಟ ಆಗ್ತಾಯಿತ್ತು, ಬಟ್ ಈ ಟೈಮ್ ಯಾಕೋ ಹಾಕ್ಲಿಕ್ಕೆ ಮನಸ್ಸಿಲ್ಲ. ಬಟ್ ನಿಮ್ಮ ಹತ್ರ ಏನಾದರೂ ಲೆನ್ಸ್ ಇತ್ತಂತ ಮೇಕಪ್ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ಲೆನ್ಸ್ ಹಾಕ್ಕೊಳ್ಳಿ. ಏಕೆಂದರೆ ಸ್ವಲ್ಪ ಹೊತ್ತು ಏನು ಸ್ವಲ್ಪ ಇರಿಟೇಷನ್ ಆಗುತ್ತೆ, ಕಣ್ಣಿಂದ ನೀರು ಬರುತ್ತೆ. ನೀವು ಅದೇ ಹಾಕ್ಕೊಂಡ್ಮೇಲೆ ಮೇಕಪ್ ಮಾಡ್ಕೊಂಡ್ಬಿಟ್ರೆ, ಅಂದರೆ ತಕ್ಷಣವೇ ಮಾಡ್ಕೊಂಡ್ಬಿಟ್ರೆ ನೀರೆಲ್ಲ ಬಂದುಬಿಟ್ಟು ಮೇಕಪ್ ಎಲ್ಲ ಹೋಗಿಬಿಡುತ್ತೆ. ಸೊ ಅದಕ್ಕೆ ಲೆನ್ಸ್ ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ಆದರೂ ಬಿಟ್ಬಿಟ್ಟು ರಿಲ್ಯಾಕ್ಸ್ ಆಗಿ. ಆ್ಯಂಡ್ ಇವಾಗ ಐ ಮೇಕಪ್ ಇಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬೇಕು ಅಂದರೆ ನೀವೇನಾದರೂ ಸ್ವಲ್ಪ ಬಾರ್ಡ್ರ್ ಎಲ್ಲ ಬಂದುಬಿಟ್ಟು ಗೋಲ್ಡ್ ಕಾಂಬಿನೇಷನಲ್ಲಿತ್ತು ಅಂದರೆ ಜಸ್ಟು ಲೈಟಾಗಿ ಟಚಪ್ ಕೊಡ್ಬೋದು ಗೋಲ್ಡ್ ಐ ಶ್ಯಾಡೋಯಿಂದ. ಗ್ಲಿಟರ್ ಏನೋ ಯೂಸ್ ಮಾಡೋಕ್ಕೋಗ್ಬೇಡಿ. ನೈಟ್ ಟೈಮ್ ಪಾರ್ಟೀಸ್ಗಾದರೆ ಗ್ಲಿಟರ್ ಚೆನ್ನಾಗಿರುತ್ತೆ, ಬಟ್ ಡೇ ಟೈಮ್ ಅಷ್ಟಾಗಿ ಚೆನ್ನಾಗಿ ಕಾಣೋದಿಲ್ಲ. ಆ್ಯಂಡ್ ಇವಾಗ ಹೈಲೈಟರ್ ಅಪ್ಲೈ ಮಾಡ್ಕೊಳ್ಳೋಣ. ಇನ್ನೊಂದೇನಪ್ಪ ಅಂದರೆ ನಮ್ಮ ಈ ಕಣ್ಣಿನ ಮೇಲ್ಭಾಗ ಅಂದರೆ ಐಬ್ರೋ ಕೆಳಗಡೆ ಇದೆ ಅಲ್ವಾ, ಸೊ ಆ ಭಾಗಕ್ಕೂ ನಾವು ಹೈಲೈಟರ್ ಅನ್ನೋದನ್ನು ಅಪ್ಲೈ ಮಾಡಬೇಕು. ಸೊ ಆವಾಗ ಏನಾಗುತ್ತೆ, ಕ್ಲಿಯರಾಗಿ ಕಾಣುತ್ತೆ. ಇವಾಗ ಹೇಗಿದೆ ನೋಡ್ಕೊಂಬಿಡಿ, ಆಮೇಲೆ ಅಪ್ಲೈ ಮಾಡ್ತೀನಿ, ತೋರಿಸ್ತೀನಿ ಹೇಗಿರುತ್ತೆ ಅಂತ. ಅದಕ್ಕಿಂತ ಮುಂಚೆ ಐಬ್ರೋ ಫಿಲ್ ಮಾಡ್ಕೊಳ್ಳೋಣ. ನಾನು ಇವತ್ತು ಐಬ್ರೋಗೆ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಥರ ಇರುತ್ತೆ. ಕೆಲವರು ಕೇಳ್ತಿರ್ತಾರೆ ನನಗೆ, ಐಬ್ರೋ ಕ್ರೀಮ್ ಅಪ್ಲೈ ಮಾಡಿದ್ರೆ ಅದು ಸ್ಕಿನ್ನಲ್ಲೆಲ್ಲ ಸ್ಪ್ರೆಡ್ ಆಗೋದಿಲ್ವಾ, ಕ್ರೀಮ್ ಅಲ್ವಾ ಅಂತ. ಸೊ ಆ ಥರ ಏನೂ ಆಗೋದಿಲ್ಲ. ಕ್ರೀಮ್ ಸ್ಪ್ರೆಡ್ ಆಗೋದು ಅಥವಾ ಅದು ಏನು ಲಿಕ್ವಿಡ್ ಎಲ್ಲ ಬೀಳೋ ಥರ ಆಗೋದು ಆ ಥರ ಏನೂ ಇಲ್ಲ. ಸ್ವಲ್ಪ ನೋಡಿ ಬ್ರಷ್ಷಿಗೆ ತೊಗೊಂಡ್ಬಿಟ್ಟು ಫಿಲ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ನಾನು ಹೈಲೈಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೇ ಮೇಕಪ್ ನನಗೆ ಅವಾಗೆಲ್ಲ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸುಮಾರು ಟೈಮ್ ಬೇಕಾಗ್ತಾಯಿತ್ತು. ಏನಿಲ್ಲ ಅಂದರೂ 1 ಅವರ್ ಮೇಲೇ ಹೋಗ್ಬಿಡ್ತಾಯಿತ್ತು. ಬಟ್ ಇವಾಗ ಪಟ ಅಂತ ಹಾಕ್ಕೋತೀನಿ. ಅದೇ ಕಲಿತಾ ಈಸಿ ಆಗುತ್ತಲ್ವ, ಹಾಗೆ. ಸೊ ನಾನು ಫೇಸ್ಗೆ ಹೈಲೈಟರ್ ಬಂದುಬಿಟ್ಟು ಕೈಯಿಂದನೇ ಅಪ್ಲೈ ಮಾಡ್ಕೋತೀನಿ. ಸ್ವಲ್ಪ ಈ ಥರ ತೊಗೊಂಡ್ಬಿಟ್ಟು ನಮಗೆ ಯಾವ ಜಾಗದಲ್ಲಾದರೆ ಹೈಲೈಟ್ ಆಗಬೇಕು ಅನ್ಕೋತೀವೋ ಆ ಜಾಗಕ್ಕೆ ನಾವು ಹೈಲೈಟರ್ನ ಇದು ಫಿಂಗರಿಂದ ಅಪ್ಲೈ ಮಾಡ್ಲಿಕ್ಕೆ ತುಂಬ ಈಸಿ ಆಗಿರುತ್ತೆ ನನಗೆ. ಬಟ್ ನಿಮಗೆ ಮೇಕಪ್ ಬ್ರಷ್ ಕಂಫರ್ಟಬಲ್ ಆಗಿದ್ದರೆ ಅದರಿಂದ ಯೂಸ್ ಮಾಡಿ. ಫ್ರೆಂಡ್ಸ್, ನಾನು ಕೂಡ ಮೇಕಪ್ಪಲ್ಲಿ ಪರ್ಫೆಕ್ಟ್ ಇಲ್ಲ, ನಾನು ಕಲಿತಾ ಇದ್ದೀನಿ. ಅದರ ಜೊತೆಗೆ ನಿಮಗೂ ಕೂಡ ನಾನು ತಿಳಿಸ್ಬೇಕು ಅನ್ನೋದು ಆಸೆ ಇದೆ.
ನೆಕ್ಸ್ಟ್ ನಾನು ಮೆಬಿಲಿನ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಕಾಜಲ್ ಎಲ್ಲ ಯೂಸ್ ಮಾಡೋದು ಕಡಿಮೆನೆ, ಯಾಕೆಂದರೆ ನನಗೆ ಅದು ಸ್ಪ್ರೆಡ್ ಆದಾಗ ನನಗೆ ಇಷ್ಟ ಆಗೋದಿಲ್ಲ. ಇದು ಮೆಬಿಲಿನ್ ತುಂಬ ಚೆನ್ನಾಗಿದೆ, ಆದರೂ ನಾನು ತುಂಬ ರೇರ್ ಬರೀ ಐಲೈನರ್ ಅಷ್ಟೇ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇವತ್ತು ಸ್ವಲ್ಪ ಚೆನ್ನಾಗಿರಲಿ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಕಾಜಲ್ ಹಾಕ್ತಾಯಿದ್ದೀನಿ. ಫಸ್ಟೆಲ್ಲ ನಾನು ಕಾಜಲ್ ತುಂಬಾ ಯೂಸ್ ಮಾಡ್ತಾಯಿದ್ದೆ, ಬಟ್ ಆಫ್ಟರ್ ಮ್ಯಾರೇಜ್ ನನಗೆ ಯಾಕೋ ಅದು ಅಷ್ಟಾಗಿ ಇಷ್ಟ ಆಗ್ತಾಯಿಲ್ಲ. ಅಂದರೆ ಅದೇನೋ ಒಂಥರ ಆಗಿಬಿಡುತ್ತೆ ನನಗೆ ನೆಕ್ಸ್ಟ್ ಡೇಗೆಲ್ಲ ಫೇಸ್. ಸೊ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ಅದನ್ನು ನಾನು. ನೋಡಿ ಈಗ ನನ್ನ ಐ ಮೇಕಪ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪನೇ ಕಾಜಲ್ ಅಪ್ಲೈ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಬೋಲ್ಡಾಗಿ ಬೇಕು ಅಂದರೆ ಹಾಕ್ಕೋಬೋದು. ಅದರ ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮಿ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಮಸ್ಕರ ನನಗೆ ತುಂಬಾ ಇಷ್ಟ, ಯಾಕೆಂದರೆ ನನ್ನ ಲ್ಯಾಶಸ್ ತುಂಬಾ ದೊಡ್ಡದಾಗಿದೆ, ಹಚ್ಚಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಫೇಕ್ ಲ್ಯಾಶಸ್ ಯೂಸ್ ಮಾಡೋದಿಲ್ಲ. ಸೊ ಈಗ ಮೇಕಪ್ ಆಗಿದೆ. ಲಿಪ್ಸ್ಟಿಕ್ ನಾನು ಲಾಸ್ಟಿಗೆ ಹಾಕ್ಕೋತೀನಿ. ಸೊ ಈಗ ಫಸ್ಟು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಹಾಕೋಣ. ಸೆಟ್ಟಿಂಗ್ ಸ್ಪ್ರೇ ಹಾಕಿದ್ಮೇಲೆ ಒಂದು ಹಾಫ್ ಆನ್ ಅವರ್ ಅದು ಸೆಟ್ ಆಗ್ಲಿಕ್ಕೆ ಬಿಡಬೇಕು. ಸೊ ನಾನು ಆಲ್ರೆಡಿ ಮನೇಲೇ ಸೆಟ್ಟಿಂಗ್ ಸ್ಪ್ರೇ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಏಕೆಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನೀವು ಯೂಸ್ ಮಾಡೋಕ್ಕೆ ಆಗಲ್ಲ ಅಂದ್ಕೊಳ್ಳೋರಿಗೆ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದು ನನ್ನ ಫೇವ್ರೆಟ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಇದು ಸ್ವಲ್ಪ ಕಾಸ್ಟ್ಲಿ, ಅದಕ್ಕಾಗಿ ನಾನು ತುಂಬ ಜನರಿಗೆ ರೆಕಮೆಂಡ್ ಮಾಡೋದಿಲ್ಲ, ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ ಅಂತ. ನೋಡಿ ಈ ಥರ ಎಲ್ಲ ಕಡೆನೂ ಒಂದು ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಸ್ಪ್ರೇ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ಡ್ರೈ. ಈಗ ಮೇಕಪ್ ಸೆಟ್ ಆಗೋಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ಫ್ರೆಂಡ್ಸ್, ಈಗ ನಾನು ಸ್ಟೇ ಕುರ್ಕಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಕೂಡ ಮ್ಯಾಟ್ ಲಿಪ್ಸ್ಟಿಕ್, ತುಂಬಾ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಬೇಕು ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಜನರು ನೀವು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತೀರಾ, ಬಟ್ ನಾನು ಹಾಕ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟೇ, ಹಾಗಾಗಿ ಜಸ್ಟ್ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಈ ಜ್ಯುವೆಲ್ಲರಿ ನನಗೆ ತುಂಬಾ ಇಷ್ಟ ಆಯಿತು. ನಾನು ಇದನ್ನು ತಾನ್ಯಾ ಫ್ಯಾಷನ್ನಲ್ಲಿ ತೊಗೊಂಡಿದ್ದೀನಿ. ಈ ನೆಕ್ಲೆಸ್ ಹಾಕ್ಕೊಂಡ್ಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಬಂದುಬಿಡ್ತು ಅಂತಲೇ ಹೇಳ್ಬೋದು. ನಾನು ಅವ್ರ ಹತ್ರ ಸುಮಾರು ಜ್ಯುವೆಲ್ರೀಸ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನನ್ನ ಕಂಪ್ಲೀಟ್ ಮೇಕಪ್ ಈ ರೀತಿಯಾಗಿದೆ. ಆ್ಯಂಡ್ ಈ ಸ್ಯಾರಿಯಲ್ಲೇ, ಈ ಮೇಕಪ್ನಲ್ಲೇ ಒಂದೆರಡು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ನೀವು ಕೂಡ ಅಂದರೆ ಈ ವ್ಲಾಗ್ ಬರೋದಕ್ಕಿಂತ ಮುಂಚೆನೇ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಗುತ್ತೆ ಕ್ಲಿಪ್ಸು. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಆಲ್ರೆಡಿ ಹಾಕಿರ್ತೀನಿ, ನಾನು ಹೋಗಿ ಒಂದ್ಸಲ ಚೆಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಲೋಕ ಕನ್ನಡ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವ, ಅದೇ. ಹಾಗೆ ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಇದು ಸೆಕೆಂಡ್ ಜ್ಯುವೆಲ್ಲರಿ. ನನಗೆ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಒಂದ್ಸಲ ಸೌಂಡ್ ಕೇಳಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಸೌಂಡ್ ತುಂಬಾ ಇಂಪಾಗಿದೆ ಕೇಳೋಕ್ಕೆ. ಆ್ಯಂಡ್ ಇನ್ನು ಒಂದು ಲಾಂಗ್ ಹಾರ ಇದೆ, ಅದರ ಜೊತೆಗೆ ಒಂದು ಶಾರ್ಟ್ ಕೂಡ ಇದೆ. ಅಂದರೆ ಇದಾದರೂ ಹಾಕ್ಬೋದು, ಬೇಕು ಅಂದರೆ ಇದು ದೊಡ್ಡ ಹಾರ ಕೂಡ ಹಾಕ್ಕೋಬೋದು, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸೈಡ್ಗೆ ಪಿಕಾಕ್ ಬಂದಿದೆ, ಪಿಕಾಕ್ ಡಿಸೈನ್ ಬಂದಿದೆ. ಅದಕ್ಕಾಗಿ ಎಲ್ಲ ಥರದ ಸ್ಯಾರಿಗಳಿಗೆ ಮ್ಯಾಚ್ ಆಗತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು? ನನಗೆ ತುಂಬ ಇಷ್ಟ ಆಯಿತು ಈ ಜ್ಯುವೆಲ್ಲರಿ. ಹಾಗೆ ಅವ್ರ ಹತ್ರ ಇನ್ನೂ ಮ್ಯಾಟ್ ಫಿನಿಶಿಂಗ್ ಜ್ಯುವೆಲ್ರೀಸ್, ಇನ್ನೂ ವಿಧವಾದಂತಹ ಜ್ಯುವೆಲ್ರೀಸ್ ಇದೆ ತಾನ್ಯಾ ಫ್ಯಾಷನ್ನಲ್ಲಿ. ಫ್ರೆಂಡ್ಸ್, ಇನ್ನು ಥರ್ಡ್ ಜ್ಯುವೆಲ್ಲರಿ ಬಂದು ಇದು ತುಂಬ ಜನರು ಸಿಂಪಲ್ಲಾಗಿ ಇಷ್ಟಪಡ್ತಾರಲ್ವ, ಜಸ್ಟ್ ಒಂದು ಚಿಕ್ಕದಾಗಿರುವಂತಹ ನೆಕ್ಲೆಸ್ ಆಗಿರ್ಬೋದು, ಚಿಕ್ಕ ಪೆಂಡೆಂಟ್ ಇರಬೇಕು ಅಂತ ಇಷ್ಟಪಡ್ತಾರೆ. ಅಂಥವ್ರಿಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೋಡಿ, ನನಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಒಂದ್ಸಲ ಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಜ್ಯುವೆಲ್ಲರಿ ಬಂದು ಇದು. ಸೊ ನನಗೆ ಇದು ಸ್ಟೋನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು, ಬಟ್ ಈ ಸ್ಯಾರಿಗೆ ಮ್ಯಾಚ್ ಆಗಿರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ ನಾನು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇದರಲ್ಲೇ ವೈಟ್ ಕಲರ್ ಬೇಕು ಅಂದರೂ ಸಿಗುತ್ತೆ. ನಾನಿದು ಬೇಬಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಮೇಕಪ್ ಲುಕ್ ಹೇಗಿದೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹಾಗೆ ನಮಗೆ ಮೇಕಪ್ ಮಾಡಲಿಕ್ಕೆ ಬೇಸಿಕ್ಕಾಗಿ ಏನು ಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಆದಷ್ಟು ಐಟಮ್ಸ್ ತಂದಿಟ್ಕೊಂಡ್ರೆ ನೀವೆಲ್ಲ ಪಾರ್ಟೀಸ್ಗೆ, ಒಕೇಶನ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗೋ ರೀತಿಯಾಗಿ ನಾವು ಡಿಫ್ರೆಂಟಾಗಿ ಮಾಡ್ಕೋಬೇಕಾಗತ್ತೆ. ನಾನು ಹಲವಾರು ಮೇಕಪ್ ವಿಡಿಯೋಗಳನ್ನ ಮಾಡಿದ್ದೀನಿ, ಯಾವ ಥರ ಸಿಂಪಲ್ಲಾಗಿ ಮಾಡ್ಕೋಬೇಕು ಅನ್ನೋದನ್ನು. ನೀವು ಆ ವಿಡಿಯೋ ನೋಡಿ ಒಂದ್ಸಲ. ಹಾಗೆ ನಮಗೆ ಮೇಯ್ನಾಗಿ ಬೇಕಾಗಿರೋವಂಥದ್ದು ಪ್ರಾಡಕ್ಟ್ಸ್ ಹೇಳ್ತೀನಿ. ಫಸ್ಟು ನಾವು ಏನೇ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಅನ್ನೋದನ್ನು ಕಂಪಲ್ಸರಿಯಾಗಿ ಮಾಡಬೇಕು. ಆಮೇಲೆ ಪ್ರೈಮರ್ ಬೇಕು, ಪ್ರೈಮರ್ ಕಂಪಲ್ಸರಿಯಾಗಿ ಅಪ್ಲೈ ಮಾಡಬೇಕು. ಆ್ಯಂಡ್ ಫೌಂಡೇಶನ್, BB ಕ್ರೀಮ್, CC ಕ್ರೀಮ್, ಇದು ಯಾವುದಾದ್ರೂ ಯೂಸ್ ಮಾಡ್ಬೋದು. CC ಕ್ರೀಮ್ ನನಗೆ ತುಂಬ ಇಷ್ಟ ಆಗುತ್ತೆ, ಅದನ್ನೇ ನಾನು ಹೆಚ್ಚಾಗಿ ಸಜೆಸ್ಟ್ ಮಾಡ್ತೀನಿ.
ಆ್ಯಂಡ್ ಅದಾದ ನಂತರ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್ ಬರುತ್ತೆ, ಲೂಸ್ ಪೌಡರ್ ಬರುತ್ತೆ, ಅದು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. ಆ್ಯಂಡ್ ಇನ್ನು ಕೆಲವರು ಕನ್ಸಿಲರ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಬಟ್ ನಾನು ಕನ್ಸಿಲರ್ ತುಂಬ ಜನರಿಗೆ ಹೇಳಲ್ಲ. ಯಾಕೆಂದರೆ ತುಂಬ ಜನರು ನಮಗೆ ಸೆಟ್ ಆಗೋದಿಲ್ಲ, ಅದು ಹಾಕ್ಕೊಂಡಾಗ ಕಪ್ಪಗಾಗತ್ತೆ ಅಂತ ಹೇಳ್ತಾರೆ. ಯಾಕೆ ಕಪ್ಪಗಾಗತ್ತೆ ಅಂದರೆ ನಾವು ಕರೆಕ್ಟ್ ಆದಂತಹ ಶೇಡ್ನ ಯೂಸ್ ಮಾಡಿಲ್ಲ ಅಂದರೆ ಕಪ್ಪಗೆ ಕಾಣಿಸುತ್ತೆ. ಅದಕ್ಕಾಗಿ ನೀವು ಫೌಂಡೇಶನ್ನೇ ಹಾಕೋಬೋದು ಕನ್ಸಿಲರ್ ರೀತಿಯಾಗಿ, ನೋ ಪ್ರಾಬ್ಲಮ್. ಅದರ ಜೊತೆಗೆ ನಮಗೆ ಒಂದು ಚಿಕ್ಕ ಐ ಶ್ಯಾಡೋ ಪ್ಯಾಲೆಟ್ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ಕಲರ್ಸ್ ಇರೋ ಥರ ನೋಡಿಕೊಂಡು ತಗೋಬೇಕು. ನೋಡಿ, ಈ ಥರ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ನಾನು ಹೇಳೋದು, ಇಲ್ಲಿ ಕೆಲವೊಂದು ಇದೆ ನೋಡಿ, ಗ್ಲಿಟರ್ ಥರ ಇದೆ. ಗ್ಲಿಟರ್ ಅಲ್ಲ ಇದು. ಸೊ ನಾವು ಇದರಿಂದನೇ ಹೈಲೈಟರ್ ಆಗಿ ಯೂಸ್ ಮಾಡ್ಕೋಬೋದು, ಇದರಲ್ಲೇ ಕಂಟೋರ್ ಆಗಿ ಯೂಸ್ ಮಾಡ್ಕೋಬೋದು. ನಾನು ಅದು ಕೂಡ ಒಂದು ಮೇಕಪ್ ಮಾಡಿ ತೋರಿಸಿದ್ದೀನಿ. ಇದರಲ್ಲೇ ಬ್ಲಷ್ ಹಾಕ್ಕೊಂಡಿದ್ದೀನಿ, ಇದರಲ್ಲೇ ಕಂಟೋರು ಮತ್ತು ಹೈಲೈಟರ್ ಆಗಿ ಯೂಸ್ ಮಾಡಿದ್ದೀನಿ. ಈ ಥರದ್ದು ಒಂದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದರ ನೆಕ್ಸ್ಟು ನೀವು ಐಲೈನರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ ಮೇಕಪ್ಪಲ್ಲಿ. ಐಲೈನರ್ ಒಂದು ತಗೊಳ್ಳಿ, ಮಸ್ಕರ ಯೂಸ್ ಮಾಡಿ, ಮತ್ತು ಲಿಪ್ಸ್ಟಿಕ್. ಅವಳಿಗೆ ಇದು ಬೇಕಂತೆ. ಮಮ್ಮಿ ಆಮೇಲೆ ಕೊಡ್ತೀನಿ, ಆಮೇಲೆ ಸಾಕು, ಆಮೇಲೆ ಕೊಡ್ತೀನಿ, ಬೇಡ ಆಮೇಲೆ. ನೋಡಿ, ಹಿಂಗೆ ಮೇಕಪ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಇವಳಿದ್ರೆ ಹಿಂಗೆ ಕಿರಿಕಿರಿ ಆಗುತ್ತೆ. ಅವಳಿಗೆ ಬೇಕು ಅಂದರೆ ಬೇಕು. ಇಲ್ಲಿದೆ ನೋಡು ಚಿನ್ನ, ಬೀಳಿಸ್ಬಿಟ್ರೆ ಹೋಯ್ತಿನ್ನ. ಬೀಳಿಸ್ದಂಗೆ ನೋಡ್ಕೋಬೇಕು. ಇದ್ರಲ್ಲಿ ಹಾಕಿಡ್ತೀಯಾ ಜಾಣೆ ನೀನು. ಇದ್ರಲ್ಲಿ ಹಾಕ್ಬೇಕು. ಹಾಕು ಇದ್ರಲ್ಲಿ, ಇಲ್ಲಾಂದ್ರೆ ಇತ್ತು ಇದ್ರಲ್ಲಿ ಹಾಕಮ್ಮ. ಇದ್ರಲ್ಲಿ ಹಾಕು. ಸೊ ಅದಾದಮೇಲೆ ಲಾಸ್ಟಿಗೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ನಾನು ಹೇಳ್ದಾಗೆ ಮೊದಲೇ ನಿಮಗೆ ಮನೇಲೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ಅದನ್ನು ಮಾತ್ರ ಮಿಸ್ ಮಾಡದೆ ಯೂಸ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅದರ ಜೊತೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೇಕಪ್ ಹಾಕ್ಕೊಂಡಿರ್ತೀರಲ್ವ, ತುಂಬ ಕ್ಲಿಯರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಒಂದು ಯೂಸ್ ಮಾಡಿ. ಸೊ ಇದಿಷ್ಟು ಪ್ರಾಡಕ್ಟ್ಸ್ ಇತ್ತು ಅಂದರೆ ನೀವು ಸ್ಟಾರ್ಟಿಂಗ್ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ. ಹಾಗೆ ಕೆಲವು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ, ಐಲೈನರ್ ಹಾಕ್ಕೊಳ್ಳೋಕೆ ಬಂದಿಲ್ಲ, ಐ ಶ್ಯಾಡೋ ಹಾಕ್ಕೊಳ್ಳೋಕೆ ಬಂದಿಲ್ಲ ಅಂದರೆ ಟೇಪ್ ಹಾಕ್ಕೊಂಡು ಯಾವ ರೀತಿ ಹಾಕ್ಕೋಬೇಕು ಅಂತ ಕೂಡ ತೋರಿಸಿದ್ದೀನಿ. ಸೊ ನೀವು ಕೂಡ ಹಬ್ಬಗಳಿಗೆ ಅಥವಾ ಫಂಕ್ಷನ್ಗಳಿಗೆ ಈ ಥರ ರೆಡಿಯಾಗಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಹಾಗೆ ನೀವು ಕೂಡ ನನ್ನ ಮೇಕಪ್ನ ಫಾಲೋ ಮಾಡಿದರೆ ಸೊ ನಿಮ್ಮ ಫೋಟೋನ ತೆಗೆದುಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಖುಷಿ ಆಗುತ್ತೆ ನನಗೂ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಹಾಗೆ ನಾನೀಗ ತೋರಿಸಿರುವಂತಹ ಎಲ್ಲ ಪ್ರಾಡಕ್ಟ್ಸ್ಗಳು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂದರೆ ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು. ಸೊ ಇವತ್ತಿನ ಈ ಮೇಕಪ್ ಲುಕ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಏನದು ಗುಂಡು ಗುಂಡು ಗುಂಡ ಇದು ಗುಂಡು ಏನದು?